ಈ ಬಿಸಿ ಬಿಸಿ ಚಳಿಗೆ ಜೀರಾ ರೈಸ್ ಜೊತೆ ಆಲೂ ಕುರ್ಮಾ ಮಾಡ್ಕೊಂಡು ತಿಂದರೆ ಸೂಪರ್ ಅಲ್ಲ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಸಿಂಪಲ್ಲಾಗಿ ಜೀರಾ ರೈಸ್ ಮತ್ತು ಆಲೂ ಕುರ್ಮಾ ಎರಡೂ ಒಂದರಲ್ಲೇ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ವೀಡಿಯೋನ 2 ನಿಮಿಷಕ್ಕೆ ತರಬೇಕಂದ್ರೆ ತುಂಬ ಕಷ್ಟನೇ. ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕಿ, ಅದಕ್ಕೆ ಗರಂ ಮಸಾಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಅದು ಒಂದು ಹೂವು ಬರುತ್ತೆ, ಚಕ್ರ ಹೂವು ಬರುತ್ತಲ್ಲ, ಅದು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಜೀರಿಗೆನೇ ಅಲ್ವಾ. ಜೀರಿಗೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೆ. ಆಮೇಲೆ ಉದ್ದುದ್ದಕ್ಕೆ ಸೀಳಿರೋ 4 ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ, ಉದ್ದುದ್ದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಟೇಸ್ಟ್ ಅಂತ ಸೂಪರ್ ಆಗಿತ್ತು. ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಆಗಲೇ ಒಂದು ಗ್ಲಾಸ್ ತುಂಬ ಅಕ್ಕಿ ತೊಳೆದು ನೆನ್ನಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಕುಕ್ಕರ್ನ ಆ ಕಡೆ ಸ್ಟವ್ಗೆ ಟ್ರಾನ್ಸ್ಫರ್ ಮಾಡಿ, ಈ ಕಡೆ ಮತ್ತೆ ನಾನು ಆಲೂ ಕುರ್ಮಾ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಚಿಕ್ಕದಾಗಿ ಹಚ್ಚಿರೋ 2 ಈರುಳ್ಳಿನ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಅದನ್ನು. ಆ ಕಡೆ ನೀರು ಕಾದಿದ್ರಿಂದ ಆಗಲೇ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಬಿಟ್ಟು 2 ವಿಷಲ್ ಬರೋಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಟ್ಟೆ ಅದನ್ನು. ಈ ಕಡೆ ಈರುಳ್ಳಿ ಫ್ರೈ ಆಗಿದ್ದರಿಂದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನಮಗೆ ಇಲ್ಲಿ ಬಳ್ಳಾರಿಲೇ ಇಷ್ಟು ಚಳಿ ಅನಿಸ್ತೈತಿ, ಇನ್ನು ನಮ್ಮೂರು ಸೈಡ್ ನರಸಾಪುರ ಸಂಡೂರು ಹತ್ರ ಫುಲ್ಲು ಚಳಿ ತಟ್ಕೊಳಕ್ಕೆ ಆಗಲ್ಲ ಅಲ್ಲಿ ಹೋದ್ರೆ. ಆಗಲೇ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಆಲೂಗಡ್ಡೆನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟೆ. ಅದು ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಂಡು ಸ್ವಲ್ಪ ಆಲೂಗಡ್ಡೆ ಫ್ರೈ ಆಗುತ್ತೆ. ಆಲೂಗಡ್ಡೆ ಒಂಚೂರು ತಳ ಹಿಡಿತಿರೋದ್ರಿಂದ ನೀರು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬಿಟ್ಟು ಮತ್ತೆ ಸ್ವಲ್ಪ ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟೆ. ಆ ಕಡೆ 2 ವಿಸಲ್ ಬಂದುಬಿಡ್ತು ಕುಕ್ಕರಲ್ಲಿ. ಅದನ್ನ ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ, ಸ್ವಲ್ಪ ಅಳ್ಕೊಳತ್ತಲ್ಲ ಹಾಗಾಗಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಆಲೂಗಡ್ಡೆಗೆ ಬಂದು ಗರಂ ಮಸಾಲ ಹಾಕಿದರೆ ಸೂಪರ್ ಟೇಸ್ಟ್ ಇರುತ್ತೆ. ಮಸಾಲೆ ಎಲ್ಲ ಹಾಕಿ ಕಲಿಸ್ಬಿಟ್ಟು ಆಗಲೇ ಒಂದು 3 ಟೊಮೊಟೊ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಇನ್ನೊಂದು 5 ಮಿನಿಟ್ಸಲ್ಲಿ. ಅದಕ್ಕೊಂದು ಪ್ಲೇಟ್ ಹಾಕಿ ಇಟ್ಬಿಡೋಣ. ಈ ಕಡೆ ಕುಕ್ಕರಲ್ಲಿ ರೈಸ್ ರೆಡಿ ಆಗಿತ್ತಲ್ಲ ನೋಡ್ಕೊಳ್ಳೋಣ. ಬಿಸಿ ನೈಟ್ ಟೈಮ್ ಏನು ಮಾಡಬೇಕಂತ ಗೊತ್ತಿಲ್ಲದಾಗ ಒಂದು 1/2 ಅವರಲ್ಲಿ ಆಗಿಬಿಡುತ್ತೆ. ಹೆವಿ ಏನಿರಲ್ಲ, ಸಿಂಪಲ್ಲಾಗಿರುತ್ತೆ, ಮಸಾಲ ಜಾಸ್ತಿ ಇರಲ್ಲ, ನೈಟ್ ಹೊತ್ನಾಗ ಲೈಟಾಗಿರುತ್ತೆ. ಇದು ಜೀರಾ ರೈಸ್ ಆಗಿರೋದ್ರಿಂದ ನೈಟ್ ಟೈಮಲ್ಲಿ ಡೈಜೆಷನ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ. ನೋಡಿ ಸೂಪರಾಗಿದೆ ಅಲ್ಲ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.